ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಆಗ್ತಿರುವ ಬೆನ್ನಲ್ಲೇ ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನದ ಹೊಗೆಯಾಡ್ತಾ ಇದೆ. ಅದರ ಮುಂದುವರೆದ ಭಾಗ ಅಂತ ನಾವು ನೋಡೋದಾದ್ರೆ ಬಿಜೆಪಿ ನಾಯಕರ ನಡುವೆ ಅಸಮಾಧಾನ ಹೆಚ್ಚಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸದಾನಂದ ಗೌಡರು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕುತೂಹಲ ಮೂಡಿಸಿದೆ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರ ನಡೆ. ಮಹತ್ವದ ನಿರ್ಧಾರವನ್ನು ಘೋಷಿಸುತ್ತಾರೆ ಮಾಜಿ ಸಿಎಂ ಅನ್ನುವಂತಹ ವಿಚಾರ ಕೂಡ ಬಹಳಷ್ಟು ಗಮನ ಸೆಳೀತಾ ಇದೆ. ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆಯೇ ಕಳೆದ 6 ತಿಂಗಳ ಹಿಂದೆಯೇ ಡಿ.ವಿ. ಸದಾನಂದ ಗೌಡರು ಒಂದು ನಿಲುವಿಗೆ ಬಂದಿದ್ದರು. ಹಲವಾರು ಕಾರಣಗಳನ್ನು ರಾಜ್ಯದ ಜನತೆಯ ಮುಂದಿಟ್ಟು ರಾಜಕೀಯವಾಗಿ ನಿವೃತ್ತಿಯನ್ನು ಪಡೆದುಕೊಂಡ್ರೆ ಸೂಕ್ತ ಅನ್ನುವಂಥ ನಿರ್ಧಾರ. ಇದೆಲ್ಲದರ ನಡುವೆ ಅಶ್ವಥ್ ನಾರಾಯಣ ಅವರು, ಅಶೋಕ್ ಅವರು, ರಾಜ್ಯ ಬಿಜೆಪಿ ನಾಯಕರು ಸದಾನಂದ ಗೌಡರನ್ನು ಭೇಟಿ ಆಗ್ತಾರೆ. ಇಲ್ಲ, ನೀವು ಮತ್ತೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಬೇಕು, ಸ್ಪರ್ಧೆ ಮಾಡಬೇಕು, ನಿಮ್ಮ ಬಲ ಪಕ್ಷಕ್ಕೆ ಬೇಕು ಅನ್ನುವಂತಹ ಒಂದಷ್ಟು ಚರ್ಚೆಯ ನಂತರ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಒಂದು ನಿರ್ಧಾರವನ್ನು ಡಿ.ವಿ. ಸದಾನಂದ ಗೌಡರು ತಗೊಳ್ತಾರೆ. ಬಟ್ ಯಾವಾಗ ಚುನಾವಣೆ ಸಮೀಪಿಸ್ತು, ದಿನಾಂಕ ಘೋಷಣೆ ಆಯಿತು, ಅಷ್ಟರಲ್ಲೇ ಅಭ್ಯರ್ಥಿಗಳ ಆಯ್ಕೆ ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅಭ್ಯರ್ಥಿ ಆಯ್ಕೆ ಅಂದಾಗ ತಾವಂದುಕೊಂಡ ಕ್ಷೇತ್ರದಿಂದ ಡಿ.ವಿ. ಸದಾನಂದ ಗೌಡರಿಗೆ ಟಿಕೆಟ್ ಲಭ್ಯವಿಲ್ಲ, ಡಿ.ವಿ. ಸದಾನಂದ ಗೌಡರು ಸ್ಪರ್ಧೆ ಮಾಡ್ತಿಲ್ಲ ಅನ್ನುವಂತಹ ಸಂದೇಶ ಏನಿದೆ ಹೈಕಮಾಂಡ್ನಿಂದ ಬರುತ್ತೆ. ಅದು ಡಿ.ವಿ. ಸದಾನಂದ ಗೌಡರಿಗೆ ಅರಗಿಸಿಕೊಳ್ಳಲಾಗದಂಥ ವಿಚಾರ. ಹಾಗಾಗಿ ತನ್ನ ವರ್ಚಸ್ಸಿಗೆ, ಇಷ್ಟು ವರ್ಷಗಳ ಕಾಲ ತಾನು ಪಕ್ಷಕ್ಕೆ ದುಡಿದ ಆ ನಿಷ್ಠೆಗೆ ಅಪಮಾನ ಮಾಡಿದಂತಾಯಿತು. ಇದನ್ನು ನಾನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಲುವಿಗೆ ಬರ್ತಾರೆ. ಇದೆಲ್ಲದರ ನಡುವೆ ಏನಾಗುತ್ತೆ, ಕರ್ನಾಟಕ ಕಾಂಗ್ರೆಸ್ ಡಿ.ವಿ. ಸದಾನಂದ ಗೌಡರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಬೆಂಗಳೂರು ಉತ್ತರ ಕ್ಷೇತ್ರ ಅಂದಾಗ ಪ್ರಿಯಾಕೃಷ್ಣ ಸ್ಪರ್ಧೆಗೆ ಒಂದಷ್ಟು ಬೇಡ ಅನ್ನುವಂಥ ನಿಲುವಿಗೆ ಬರ್ತಾರೆ. ಅಲ್ಲಿಂದ ಡಿ.ವಿ. ಸದಾನಂದ ಗೌಡರನ್ನ ಕಾಂಗ್ರೆಸ್ನಿಂದ ಕಣಕ್ಕಿಳಿಸಿದರೆ ಹೇಗೆ ಅನ್ನುವಂಥ ಚಿಂತನೆಗಳ ನಡುವೆ ಯಾವುದೇ ಕ್ಷಣದಲ್ಲಿ ಆಗಬಹುದಾದಂಥ ಸುದ್ದಿಗೋಷ್ಠಿಯಲ್ಲಿ ಡಿ.ವಿ. ಸದಾನಂದ ಗೌಡರು ಹಾಗಾದರೆ ಏನು ಹೇಳ್ತಾರೆ, ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.